ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ. ತುಂಬ ದಿನ ಆದಮೇಲೆ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ರಿ, ಡೈಲಿ ವ್ಲಾಗ್ಸ್. ಬನ್ನಿರಿ ಇವತ್ತಿನ ದಿನ ಹೇಗಾಗುತ್ತೆ ಏನು ಅಂತ ನೋಡೋಣ. ನಾನು ಬೆಳಗ್ಗೆನೇ ಸ್ವಲ್ಪ ವಾಕ್ ಮಾಡ್ತಾ ನನ್ನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ರಿ. ಬ್ಯಾಂಗ್ಳೂರು ವೆದರ್ ನೋಡ್ರಿಪ್ಪ ಹಿಂಗೈತಿ. 8 ಗಂಟೆ ಆಗಿತ್ತು, ಬಿಸಿಲು ಅವಾಗಲೇ ಸ್ಟಾರ್ಟ್ ಆಗಿಬಿಟ್ಟದ. ನಾನು ನೋಡ್ರಿ ನೈಟೇ ಚಿಯಾ ಸೀಡ್ಸ್ ಎಲ್ಲ ನೆನೆಸಿಟ್ಟಿದ್ನಲ್ವ, ಮತ್ತು ದೋಸೆ ಬ್ಯಾಟರ್ ಕೂಡ ರೆಡಿ ಮಾಡಿಟ್ಟಿದ್ದೆ. ಅದಕ್ಕೆ ಇವಾಗ ಚಿಯಾ ಸೀಡ್ಸ್ ನೀರನ್ನ ಕುಡಿಯೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಪಾತ್ರೆಗಳು ಆಲ್ರೆಡಿ ನೈಟೇ ಎಲ್ಲ ವಾಶ್ ಮಾಡಿಡ್ತೀನಿ ನಾನು, ಬೆಳಿಗ್ಗೆ ನನಗೆ ಈಸಿ ಆಗುತ್ತೆ ಅಂತ. ಇವಾಗ ನೀರನ್ನ ರೆಡಿ ಮಾಡಿಕೊಂಡೆ. ಇವಾಗ ನಮ್ಮ ಹಸ್ಬೆಂಡ್ಗೆ ರಾಗಿ ಗಂಜಿನ ಮಾಡ್ತಾಯಿದ್ದೀನಿ. ನಾನು ನೋಡ್ರಿ ಚಿಯಾ ಸೀಡ್ಸ್ ನೀರನ್ನ ಕುಡಿತಾ ಇದ್ದೀನಿ. ನಮ್ಮ ಚಿನ್ನಿನೂ ಬಂದಳು. ಎಷ್ಟು ಕ್ಯೂಟಾಗಿ ಮಾಡ್ತಾಳೆ ಬೆಳಗ್ಗೆ ಸೂಪರಾಗಿತ್ತು. ಹಾಗೆ ಎಂಜಾಯ್ ಮಾಡಿದ್ವಿ ಇಬ್ಬರು. ಬೆಳಗ್ಗೆ ಈ ಥರ ಇದ್ದರೆ ನನಗಂತೂ ಮೂಡ್ ಸೂಪರಾಗಿರುತ್ತೆ ನೋಡ್ರಿ. ಬೆಳಗ್ಗೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಖುಷಿ. ಚಿಯಾ ಸೀಡ್ಸ್ನ ಕುಡಿದು ನಾನು ಕಸನ ಗುಡಿಸ್ತಾಯಿದ್ದೀನಿ. ಕಸ ಗುಡಿಸ್ಕೊಂಡು ಇವತ್ತಿನ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡೋಣ ಅಂತ ಚಟ್ನಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಮ್ಮ ಚಿನ್ನಿಗೆ ಒಂದು ಪುಟಾಣಿ ದೋಸೆ ಹಾಕ್ಕೊಡ್ತಾಯಿದ್ದೀನಿ ನೋಡ್ರಿ. ಮತ್ತು ಊರಿಂದ ತಗೊಂಡು ಬಂದಿದ್ವಿ ತುಪ್ಪ, ಎಮ್ಮೆ ತುಪ್ಪ. ಇದು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಚಿನ್ನಿಗೆ ಡೈಲಿ ತುಪ್ಪ ಕೊಡೋದ್ರಿಂದ ಈ ಸರಿ ಜಾಸ್ತಿನೇ ಕೊಟ್ಟು ಕಳಿಸ್ಯಾರ ನಮ್ಮ ಅತ್ತೆಯವರು. ಸೂಪರ್. ಹಾಗೆ ಆಟ ಆಡಿಕೊಂಡು ಒಂದು ದೋಸೆನ ತಿಂದಳು. ಮತ್ತು ರೆಡಿಯಾಗಿ ನಾವು ಸ್ವಲ್ಪ ಆಚೆ ಅಡ್ರೆಸ್ ಚೇಂಜ್ ಮಾಡಬೇಕಿತ್ತು ಸಿಲಿಂಡರ್ದು, ಹಾಗಾಗಿ ಅದಕ್ಕೂ ಹೋಗಿ ಬಂದ್ವಿ. ಹಾಗೆ ಅದರ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು, ಹೂವು ಬೇಕಾಗಿತ್ತು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅದಕ್ಕೆ ಅಲ್ಲೇ ಹೂವನ್ನ ತಗೊಂಡು ಬಂದ್ವಿ ಮನೆಗೆ. ನಾನು ಆಧಾರ್ ಕಾರ್ಡಲ್ಲಿ ಸ್ವಲ್ಪ ಹೆಸರನ್ನ ಚೇಂಜ್ ಮಾಡಿಸ್ಬೇಕಿತ್ತು, ಹಾಗೆ ಅಲ್ಲಿಗೂ ಹೋಗಿದ್ವಿ. ಬಟ್ ಆಗಲಿಲ್ಲ ಚೇಂಜ್ ಮಾಡ್ಸೋಕ್ಕೆ. ಹಾಗೆ ಮತ್ತೆ ವಾಪಸ್ ಬಂದು ಸ್ವಲ್ಪ ತರಕಾರಿ ಮನೆಗೆ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಮಾರ್ಟ್ಗೆ ಹೋಗಿದ್ವಿ. ಖಾಲಿಯಾಗಿರೋ ಐಟಮ್ ಎಲ್ಲ ತಗೊಂಡು ಬಂದ್ವಿ. ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಯ್ತು ನೋಡ್ರಿ. ಬೇಳೆ ಸಾಂಬಾರು ಮಾಡೋಣ ಅಂತ ಕುಕ್ಕರ್ಗೆ ವಿಸಿಲ್ ಹಾಕ್ಸಿದ್ದೆ ಆವಾಗಲೇ. ಹಂಗೆ ಹಾಕ್ಸ್ಬಿಟ್ಟು ಹೋಗಿದೆ. ಸಡನ್ನಾಗಿ ಹೋದ್ವಿ ಇವತ್ತು, ಹಾಗಾಗಿ ಬಂದಮೇಲೆ ಅದಕ್ಕೆ ಒಗ್ಗರಣೆ ಹಾಕೋಣ ಅಂತ ಮಸೀತಾ ಇದ್ದೀನಿ. ಬೇಳೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಲತ್ತಾರ ನೋಡ್ರಿ. ಹೆಂಗೆ ಮಾಡ್ತಾರ ಅಂತ ನೋಡ್ಕೊಂಡು ಬರೋಣ ಬರ್ರಿ. ಎಣ್ಣೆ ಹಾಕ್ಲತ್ತಾರ ನೋಡ್ರಿ. ಫಸ್ಟ್ ಎಷ್ಟು ಸ್ಪೂನ್ ಹಾಕ್ಲತ್ತೀರಿ ಎಣ್ಣೆ? ಒಂದು 5-6 ಸ್ಪೂನ್ ರೀ. ನಿಮ್ಗೆ ಎಷ್ಟು ಬೇಕು ಎಣ್ಣೆ ಅಷ್ಟು ಹಾಕೋಬೇಕು. ಏನು ಇನ್ನೊಂದ್ಸರಿ ಮೆಜರ್ಮೆಂಟು? ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿಗೆ ಅದು ನೋಡ್ಕೊಂಡು ಹಾಕೋಬೇಕು. ಹೌದಾ, ಓಕೆ. ನೀವು ಎಷ್ಟು ಒಂದು 10 ಸ್ಪೂನ್ ಹಾಕ್ಲತ್ತೀರಲ್ರಿ? ಹ್ಞೂ ರೀ. ಓಕೆ. ಜೀರಿಗೆ. ಹೌದಾ. ಸಾಸಿವೆ ಇವಾಗ ರೀ? ಇದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಹಾಕ್ಲತ್ತೀರಿ, ಓಕೆ. ಇವಾಗ ಕರಿಬೇವು. ಇದು ಕರಿಬೇವು ರೀ. ಕರಿಬೇವು ಫಸ್ಟ್ ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕ್ತಾರೆ. ಇಲ್ಲಿ ನೋಡ್ರಿ, ಇದು ರೆಡಿ ಮಾಡಿ ಇಟ್ಟೀವಿ. ಬೇಳೆ ಏನಂತಾರೆ ನೋಡ್ರಿ, ಹಾಕ್ಲಕ್ಕೆ ಮಾತ್ರ ನನಗೆ ಹಾಕಲ್ಲ.
ಅಂತೈತಿ. ಮಧ್ಯಾಹ್ನ ಊಟ ನೋಡ್ರಿ, ಬೇಳೆ ಸಾಂಬಾರು ಮತ್ತು ರೈಸು ಮತ್ತು ತುಪ್ಪ ಸೂಪರಾಗಿರುತ್ತೆ ನೋಡ್ರಿ. ಮಧ್ಯಾಹ್ನದ ಊಟನೂ ಮಾಡ್ಕೊಂಡ್ವಿ, ಸೂಪರಾಗಿತ್ತು. ತಗೊಂಬಂದಿರೋ ತರಕಾರಿ ಐಟಮ್ಸ್ ಎಲ್ಲ ಜೋಡಿಸಿಡ್ತಾಯಿದ್ದೀನಿ ನೋಡ್ರಿ ಫ್ರಿಜ್ಜಲ್ಲಿ. ಟೀ ಪೌಡರ್ನು ಖಾಲಿ ಆಗಿತ್ತು ನೋಡ್ರಿ, ಅದನ್ನು ಡಬ್ಬಿಗೆ ಹಾಕಿಡ್ತಾಯಿದ್ದೀನಿ. ಹಾಗೆ ಜೀರಿಗೆನೂ ಖಾಲಿ ಆಗಿತ್ತು, ಅದನ್ನು ಹಾಕಿ ಎಲ್ಲನೂ ಒಂದು ಸಾರಿ ಕಸ ಗುಡಿಸಿ ಮನೇನ ಒರೆಸ್ಕೊತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಿಗ್ಗೆ ಆಚೆ ಹೋಗಿದ್ವಲ್ಲ, ಹಾಗಾಗಿ ಪೂಜೆ ಮಾಡೋಣ ಅಷ್ಟೊತ್ತಿಗೆ ಸಡನ್ನಾಗಿ ಹೋದ್ವಿ. ಹಾಗಾಗಿ ಮಾಡೋಕ್ಕಾಗಿಲ್ಲ. ಬೆಳಿಗ್ಗೆ ಸಂಜೆ ಆದರೂ ಮಾಡೋಣ ಅಂತ ಎಲ್ಲ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೇನ ಒರೆಸ್ಕೊಂಡು ಆಚೆನೂ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಕ್ಲೀನ್ ಎಲ್ಲ ಮಾಡಿದ್ದಾಯಿತು. ಸ್ನಾನನೂ ಮಾಡಿಕೊಂಡು ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ. ಸುಮಾರು ಒಂದು 6:30 ಆಗಿತ್ತು ಇದೆಷ್ಟೆಲ್ಲ ಮಾಡೋಷ್ಟೊತ್ತಿಗೆ. ಸಿಂಪಲಾಗಿ ಪೂಜೆನ ಮುಗಿಸ್ಕೊಂಡೆ. ಹಾಗೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಟೀನೂ ಮಾಡ್ತಾಯಿದ್ದೀನಿ. ಟೀನೂ ಮಾಡಿಕೊಟ್ಟೆ ಅವ್ರಿಗೆ, ಸಂಜೆ ಆಗಿತ್ತಲ್ವ ಹಂಗಾಗಿ. ಮತ್ತು ನೈಟ್ ಅಡುಗೆಗೆ ಚಪಾತಿ ಹಿಟ್ಟು ಕಲಸಿಡೋಣ ಅಂತ ಕಲಸಿಡ್ತಾಯಿದ್ದೀನಿ. ಚಪಾತಿ ಜೊತೆಗೆ ನಾನು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಟೊಮೆಟೊ ಚಟ್ನಿನ ಮಾಡ್ತಾಯಿದ್ದೀನಿ. ಅಂದರೆ ಹಣ್ಣು ಆಗಿಲ್ಲದೆ ಇರೋ ಟೊಮೆಟೊ, ಕಗ್ಗು ಟೊಮೆಟೊ ಅಂತಾರೆ, ಆ ಟೊಮೆಟೊ ಚಟ್ನಿ ಮಾಡೋಣ ಅಂತ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿರಿ. ಅದ್ರ ಜೊತೆಗೆ ಹಸಿ ಉಳ್ಳಾಗಡ್ಡಿ ಸೊಪ್ಪು ಹಾಕ್ಲತ್ತೀನಿ. ತಪ್ಪಲ ಇದು ಹಾಕಿ ಮಾಡಿರಿ ಇನ್ನೂ ಸೂಪರಾಗಿ ಟೇಸ್ಟ್ ಬರ್ತೈತೆ ನೋಡಿರಿ. ಹಾಗಾಗಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೆಸಿಪಿನ ಸಪ್ರೇಟ್ ವಿಡಿಯೋ ಮಾಡಿ ನೋಡ್ರಿ, ಅಲ್ಲಿ ಹೋಗಿ ಚೆಕ್ ಮಾಡಿ, ನನ್ನ ಚಾನಲಲ್ಲೇ ಅಪ್ಲೋಡ್ ಮಾಡಿರ್ತೀನಿ. ಅದ್ರ ಜೊತೆಗೆ ನಾನು ಚಪಾತಿ ಕೂಡ ಮಾಡ್ಕೊತಾ ಇದ್ದೀನಿ. ನೈಟ್ ಊಟಕ್ಕೆ ಇದಾಗಿತ್ತು ನೋಡ್ರಿ. ನೈಟ್ ಊಟ ಕೂಡ ಮುಗೀತು. ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ವಾಶ್ ಮಾಡಿಡ್ತಾ ಇದ್ದೀನಿ.
ಎಲ್ಲ ಕ್ಲೀನಾಗಿ ಒರೆಸಿ ಮತ್ತು ಚಿಯಾ ಸೀಡ್ಸ್ನ ನಾಳೆ ಬೆಳಗ್ಗೆಗೆ ಚಿಯಾ ಸೀಡ್ಸ್ನ ನೆನೆಸಿಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಮೊಳಕೆ ಕಾಳು ಬರ್ಸೋಣ ಅಂತ ಹುರುಳಿಕಾಳನ್ನೂ ನೆನೆಸಾಕಿದ್ದೀನಿ. ಮಷಿನ್ಗೆ ಬಟ್ಟೆ ಕೂಡ ಹಾಕಿದೆ, ಅದು ಕೂಡ ಮುಗ್ದಿತ್ತು. ಹಾಗೆ ಅದನ್ನು ಕೂಡ ಒಣಗಾಕಿದೆ. ಫೈನಲಿ ಎಲ್ಲ ಕೆಲಸ ಮುಗೀತು. ಇವಾಗ ಮಲ್ಕೊಳ್ಳೋ ಟೈಮು, ಹಾಗಾಗಿ ಫೇಸ್ ವಾಶ್ನ ಮಾಡಿಕೊಂಡು ನನ್ನ ನೈಟ್ ಕ್ರೀಮ್ನ ಹಚ್ತಾಯಿದ್ದೀನಿ. ಇಷ್ಟ ಆಯ್ತು ನೋಡ್ರಿ ನನ್ನ ಬೆಳಗ್ಗೆಯಿಂದ ಈವ್ನಿಂಗ್ ರೂಟೀನು. ನೈಟ್ ಕ್ರೀಮ್ ಹಾಕ್ಕೊಂಡಿನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ಲತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ರೀ. ಬಾಯ್ ರೀ. ಗುಡ್ ನೈಟ್ ರೀ ಪಾ.